ನಮಸ್ತೆ. ಇಂಡಿಯಾದಲ್ಲಿ ಲಕ್ಷ ಕೊಟ್ಟು ಇಂಜಿನಿಯರಿಂಗ್ ಮಾಡೋದಕ್ಕೆ ಅಥವಾ ಬೇರೆ ಡಿಗ್ರಿ ಮಾಡೋದಕ್ಕೆ ಕಷ್ಟ ಆಗಿದ್ದರೆ ನಿಮಗೆ ಫ್ರೀ ಆಗಿ ವಿದೇಶದಲ್ಲಿ ಓದೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಈ ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಡೀಟೈಲ್ಡ್ ಆಗಿ ಇನ್ಫಾರ್ಮೇಷನು ಗೊತ್ತಾಗುತ್ತೆ. ಜಪಾನ್ ಸರ್ಕಾರದ ಮೆಕ್ಸ್ಟ್ ಸ್ಕಾಲರ್ಶಿಪ್ ಮೂಲಕ ನೀವು UG, ಮಾಸ್ಟರ್ಸ್, PhD ಎಲ್ಲವನ್ನು ಆಲ್ಮೋಸ್ಟ್ ಫ್ರೀ ಆಗಿ ಓದ್ಬೋದು. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದು ಮೆಕ್ಸ್ಟ್ ಸ್ಕಾಲರ್ಶಿಪ್ ಅಂದ್ರೇನು, ಅಪ್ಲೈ ಯಾವ ಥರ ಮಾಡಬೇಕು, ಎಷ್ಟು ಹಣ ಸಿಗುತ್ತೆ, IELTS ಬೇಕಾ, CGPA ಎಷ್ಟಿರಬೇಕು, ಹೇಗೆ ಅಪ್ಲೈ ಮಾಡಬೇಕು, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಇಂಟರ್ವ್ಯೂ ಕ್ವಶನ್ಸ್ ಯಾವ್ಯಾವು, ಇಂಡಿಯನ್ ಸ್ಟೂಡೆಂಟ್ಸ್ಗೆ ಚಾನ್ಸಸ್ ಹೇಗಿದೆ, ಇಂಜಿನಿಯರಿಂಗ್, MBA, ರಿಸರ್ಚ್, PhD ಎಲ್ಲದರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ಸ್ಕಾಲರ್ಶಿಪ್ ಮಿಸ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಫಸ್ಟ್ ಏನು ಮೆಕ್ಸ್ಟ್ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಕಲ್ಚರಲ್, ಸ್ಪೋರ್ಟ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜಪಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್. ಇದು ಜಪಾನ್ ಗೌರ್ಮೆಂಟ್ ಕೂಡ ಅಫಿಷಿಯಲ್ ಫುಲ್ಲಿ ಫಂಡೆಡ್ ಸ್ಕಾಲರ್ಶಿಪ್. ಅಂದರೆ ಕಾಲೇಜ್ ಫೀಸ್ ಫ್ರೀ ಇರುತ್ತೆ, ಫ್ಲೈಟ್ ಟಿಕೆಟ್ ಫ್ರೀ ಇರುತ್ತೆ, ಮಂತ್ಲಿ ಸ್ಟೇ ಫಂಡ್ ಫ್ರೀ ಇರುತ್ತೆ, ರಿಸರ್ಚ್ ಸಪೋರ್ಟ್ ಫ್ರೀ ಇರುತ್ತೆ, ಜಪಾನ್ ಲ್ಯಾಂಗ್ವೇಜ್ 1 ವರ್ಷ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ಸ್ ಕೂಡ ಜಪಾನ್ನಲ್ಲಿ ಇಂಟರ್ನ್ಯಾಷನಲ್ ಡಿಗ್ರಿ ಕಂಪ್ಲೀಟ್ ಮಾಡ್ಬೋದು. ಇದು ವಿಶ್ವದ ಮೋಸ್ಟ್ ರೆಸ್ಪೆಕ್ಟೆಡ್ ಸ್ಕಾಲರ್ಶಿಪ್ಗಳಲ್ಲಿ ಒಂದು. ಯಾರು ಅಪ್ಲೈ ಮಾಡ್ಬೋದು? ನೀವೇನಾದರೂ ಅಂಡರ್ ಗ್ರ್ಯಾಜುಯೇಟಿಗೆ ಸೇರ್ತೀನಿ ಅಂದರೆ 12th ನಂತರ ಜಪಾನ್ನಲ್ಲಿ ಡಿಗ್ರಿ ಮಾಡೋರಿಗೆ ಈ ಕೋರ್ಸ್ಗೆ ಇದಕ್ಕೆ ಅಪ್ಲೈ ಮಾಡ್ಬೋದು. ನಿಮ್ಗೇನು ಎಲಿಜಿಬಿಲಿಟಿ ಇರಬೇಕು ಅಂದರೆ PUC ಅಥವಾ 12th ಕಂಪ್ಲೀಟ್ ಆಗಿರಬೇಕು. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಆದರೂ ತೊಂದರೆ ಇಲ್ಲ. ಏಜು ಬಿಲೋ 25 ಇಯರ್ಸ್ ಆಗಬೇಕು. ಕೋರ್ಸಸ್ ಏನೇನಿದೆ ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಬಿಸ್ನೆಸ್, ಎಕನಾಮಿಕ್ಸ್, ಆರ್ಟ್ಸ್, ಅಗ್ರಿಕಲ್ಚರ್ ಬಗ್ಗೆ ನೀವು ಕೋರ್ಸಸ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ರಿಸರ್ಚ್ ಸ್ಕಾಲರ್ಶಿಪ್ ಮಾಡ್ತೀನಿ ಅಂದರೆ ಮಾಸ್ಟರ್ಸು, PhD ಮಾಡೋರಿಗೆ ಇಲ್ಲಿ BE, BTech, BSc, BCom ಎನಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಏಜ್ ಯೂಶಲಿ 35 ಒಳಗಡೆ ಇರಬೇಕು. ಈ ಕ್ಯಾಟಗರಿ ಇಂಡಿಯನ್ ಸ್ಟೂಡೆಂಟ್ಸ್ ತುಂಬ ಜನ ಅಪ್ಲೈ ಮಾಡ್ತಾರೆ. ಕಾಲೇಜ್ ಆಫ್ ಟೆಕ್ನಾಲಜಿ, ಡಿಪ್ಲೊಮಾ, ಟೆಕ್ನಿಕಲ್ಗೆ ಸ್ಟೂಡೆಂಟ್ಸ್ ಆಗಿ ಜಾಯ್ನ್ ಆಗ್ಬೋದು. ಸ್ಪೆಷಲೈಸ್ಡ್ ಟ್ರೈನಿಂಗ್ ಕಾಲೇಜಸ್, ಕೆಲವು ಸ್ಕಿಲ್ ಬೇಸ್ಡ್ ಕೋರ್ಸಸ್ಗೂ ನೀವು ಜಾಯ್ನ್ ಆಗ್ಬೋದು. ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಏನು? ಫಸ್ಟ್ ಥಿಂಗ್, ಇದು ತುಂಬ ಇಂಪಾರ್ಟೆಂಟ್. ನಮಗೆ ಎಷ್ಟು ಹಣ ಸಿಗುತ್ತೆ? ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಆದರೆ ಸುಮಾರು 1.1 lakh ಇಯರ್ಲಿ ಅಲ್ಲ ಮಂತ್ಲಿ ಕೊಡ್ತಾರೆ. ಅಂದರೆ ಇಂಡಿಯಾ ಮನಿಯಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ 60,000 to 80,000 ಪರ್ ಮಂತ್ ಕೊಡ್ತಾರೆ. ಮಾಸ್ಟರ್ಸ್ ಅಥವಾ PhD ಮಾಡ್ತೀರಿ ಅಂದರೆ 80,000 to 1 ಲಕ್ಷದ ತನಕ ನಿಮಗೆ ಸ್ಟೇಪಂಡ್ ಸಿಗುತ್ತೆ. ಇದ್ರ ಜೊತೆ ಟ್ಯೂಷನ್ ಫೀ ಫುಲ್ ಫ್ರೀ ಇರುತ್ತೆ. ರೌಂಡ್ ಟ್ರಿಪ್ ಏರ್ ಟಿಕೆಟ್ ಫ್ರೀ ಇರುತ್ತೆ. ಜಪಾನೀಸ್ ಲ್ಯಾಂಗ್ವೇಜ್ 1 ವರ್ಷ ಟ್ರೈನಿಂಗ್ ಫ್ರೀ ಕೊಡ್ತಾರೆ. ರಿಸರ್ಚ್ಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಪೇರೆಂಟ್ಸ್ಗೆ ಫೈನಾನ್ಷಿಯಲ್ ಬರ್ಡನ್ ಯಾವುದು ಆಲ್ಮೋಸ್ಟ್ ಇರೋಲ್ಲ. ಸೊ ಈಗ ನೆಕ್ಸ್ಟ್, IELTS ಬೇಕಾ ಇಲ್ಲ ಜಪಾನೀಸ್ ಬರಬೇಕಾ? ಮೋಸ್ಟ್ ಕಾಮನ್ ಡೌಟ್ ಇದು ಎಲ್ಲರಿಗೂ ಇರುತ್ತೆ. IELTS ಕಂಪಲ್ಸರಿನಾ ಅಂತ. ಆನ್ಸರ್ ಆಲ್ವೇಸ್ ನಾಟ್. ಇಟ್ ನಾಟ್ ಎ ಕಂಪಲ್ಸರಿ. ಜಪಾನೀಸ್ ಲ್ಯಾಂಗ್ವೇಜ್ ಬೇಕಾ? ಆರಂಭದಲ್ಲಿ ಕಂಪಲ್ಸರಿ ಇಲ್ಲ, ಆದರೆ ಬೇಸಿಕ್ ಜಪಾನೀಸ್ ಕಲಿತ್ರೆ ನಿಮಗೆ ಒಳ್ಳೆಯದು. ಆಮೇಲೆ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. CGPA ಅಥವಾ ಪರ್ಸೆಂಟೇಜ್ ಎಷ್ಟಿರಬೇಕು? PUC ಎಲ್ಲಾದರೆ 80% ಮೇಲೆ ಇದ್ದರೆ ಚೆನ್ನಾಗಿರುತ್ತೆ. ಅದೇ ನೀವೇನಾದರೂ ಮಾಸ್ಟರ್ಸು, PhD ಮಾಡೋಕ್ಕೆ ಹೋಗ್ತೀವಿ ಅಂದರೆ ನಿಮ್ಮ CGP 8+ ಇದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಂದರೆ ಲೋ CGP ಇದ್ರೂ ನಿಮ್ದೇನಾದರೂ ಸ್ಟ್ರಾಂಗ್ ಪ್ರಾಜೆಕ್ಟು, ರಿಸರ್ಚ್ ಪೇಪರ್ಸು, ಗುಡ್ SOP, ಸ್ಟ್ರಾಂಗ್ ಇಂಟರ್ವ್ಯೂ ಇದರಲ್ಲೆಲ್ಲ ಸೆಲೆಕ್ಟ್ ಆದರೆ ಅದರಲ್ಲೂ ಚಾನ್ಸ್ ಇದೆ. ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡ್ಬೋದು? ಮೆಕ್ಸ್ಟ್ಗೆ ಅಪ್ಲೈ ಮಾಡಲು 2 ಮೆಥಡ್ ಇದೆ. ಒಂದು ಎಂಬಸಿ ರೆಕಮೆಂಡೇಷನು. ಮೋಸ್ಟ್ ಇಂಡಿಯಾದಲ್ಲಿ ಇದರ ಮುಖಾಂತರನೇ ಅಪ್ಲೈ ಮಾಡ್ತಾರೆ. ಸೊ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ ಎಂಬಸಿ ನೋಟಿಫಿಕೇಷನ್ ರಿಲೀಸ್ ಮಾಡುತ್ತೆ. ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕು. ರಿಟರ್ನ್ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಫೈನಲ್ ಆಗಿ ಸೆಲೆಕ್ಟ್ ಆಗ್ತೀರಿ. ಇಲ್ಲ ಸೆಕೆಂಡ್ ಅಂದರೆ ಇದು ಜನರಲ್ ಆಗಿ PhD ಸ್ಟೂಡೆಂಟ್ಸು ಅಥವಾ ಮಾಸ್ಟರ್ಸ್ಗೆ ಹೋಗೋರು ಇದನ್ನು ಅಪ್ಲೈ ಮಾಡ್ತಾರೆ, ಇದನ್ನು ಪ್ಲ್ಯಾನ್ ಮಾಡ್ತಾರೆ. ಸೊ ನೀವು ಫಸ್ಟು ಜಪಾನ್ ಪ್ರೊಫೆಸರ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಲ್ಲಿಂದ ಯೂನಿವರ್ಸಿಟಿಯಿಂದ ರೆಕಮೆಂಡೇಷನ್ ತೊಗೊಬೇಕು. ಸೊ ಇದು ಜನರಲ್ ಆಗಿ PhD ಸ್ಟೂಡೆಂಟ್ಸ್ನ ಯೂಸ್ ಮಾಡ್ತಾರೆ. ಅಲ್ಲಿ ಪ್ರೊಫೆಸರ್ ಅಪ್ರೂವಲ್ ಕೊಟ್ಟರೆ ಅಡ್ಮಿಷನ್ ಈಸಿಯಾಗಿ ಆಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಇರಬೇಕು? ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನಂದರೆ ಅಕಾಡೆಮಿಕ್ ಮಾರ್ಕ್ಸ್ ಕಾರ್ಡ್ಸ್ ಇರಬೇಕು, ಡಿಗ್ರಿ ಸರ್ಟಿಫಿಕೇಟ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋ, SOP ಸ್ಟಡಿ ಪ್ಲ್ಯಾನ್ದು ಲೆಟ್ರ್ ಇರಬೇಕು, ರೆಕಮೆಂಡೇಷನ್ ಲೆಟ್ರ್ ಇರಬೇಕು, ರೆಸ್ಯೂಮು ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಇಷ್ಟಿರಬೇಕು. SOP ಏನು ತುಂಬ ಇಂಪಾರ್ಟೆಂಟಾ? ಇದೇ ತುಂಬ ಇಂಪಾರ್ಟೆಂಟು. ಈ SOPಯಲ್ಲಿ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರಬೇಕು. ಯಾಕೆ ಜಪಾನ್ಗೆ ಹೋಗ್ತಿದ್ದೀರಿ, ಯಾಕೆ ಇದೇ ಕೋರ್ಸ್ ತೊಗೊತಾ ಇದ್ದೀರಿ, ಏನು ನಿಮ್ಮ ಫ್ಯೂಚರ್ ಗೋಲು, ರಿಸರ್ಚಲ್ಲಿ ಇಂಟ್ರೆಸ್ಟ್ ಇದೆಯಾ? ಸೊ ನೀವೇನಾದರೂ ವೀಕಾಗಿ SOPನ ಪ್ರಿಪೇರ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರಿಟರ್ನ್ ಎಕ್ಸಾಮ್ ಹೆಂಗಿರುತ್ತೆ ಅಂದರೆ ಎಂಬಸಿ ರೂಟ್ನಲ್ಲಿ ಎಕ್ಸಾಮ್ ಇರ್ಬೋದು. ಅಲ್ಲಿ ನೀವು ಇಂಗ್ಲೀಷು, ಮ್ಯಾಥಮೆಟಿಕ್ಸು, ಜಪಾನೀಸ್ದು ಬೇಸಿಕ್ಕು ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ.
ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ಲ ಅಂತ ಏನಾದರೂ ನೀವು ಅಂದ್ಕೊಂಡ್ರೆ JEE ಡಬಲ್ ಮೇನ್ಸ್ಗಿಂತ ನಮ್ದೇನು ಅಷ್ಟೇನು ಕಷ್ಟ ಇರಲ್ಲ, ಅದಕ್ಕಿಂತ ಬೆಟ್ರಾಗಿ ಈಸಿಯಾಗಿರುತ್ತೆ. ನೀವೇನೋ ಸ್ವಲ್ಪ ಪ್ರಿಪೇರ್ ಆದರೆ ಈಸಿಯಾಗಿ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಇಂಟರ್ವ್ಯೂಲ್ಲಿ ಜನರಲಾಗಿ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ಇದನ್ನೇ ಕೇಳ್ತಾರೆ: ಯಾಕೆ ಜಪಾನ್ಗೆ ಹೋಗ್ತಿದ್ದೀರಿ, ಯಾವ ಯೂನಿವರ್ಸಿಟಿಗೆ ಹೋಗ್ತಿದ್ದೀರಿ, ವೈ ಶುಡ್ ಬಿ ಸೆಲೆಕ್ಟಿವ್, ಮತ್ತು ನಿಮ್ದು ಏನು ಫ್ಯೂಚರ್ ಗೋಲ್ ಇದೆ, ನೀವು ಇಂಡಿಯಾಗೆ ವಾಪಸ್ ಹೋಗ್ತೀರಾ, ಇದನ್ನೆಲ್ಲ ಜನರಲಾಗಿ ಕ್ವಶನ್ ಕೇಳ್ತಾರೆ. ಈ ಒಂದು ಇಂಪಾರ್ಟೆಂಟ್ ಏನಂದರೆ ಜಪಾನ್ ಪೀಪಲ್ಗೆ ಡಿಸಿಪ್ಲಿನು ಮತ್ತು ಕ್ಲಾರಿಟಿ ಕೇಳ್ತಾರೆ. ಸೊ ನಿಮ್ಮ ಕ್ಲಾರಿಟಿ ಡಿಸಿಪ್ಲಿನ್ ಇದ್ದರೆ, ಕಾನ್ಫಿಡೆಂಟ್ ಆಗಿದ್ದರೆ ನಿಮ್ಗೆ ಖಂಡಿತ ಸೀಟ್ ಸಿಗುತ್ತೆ. ಸೊ ನೀವು ಇದಕ್ಕೆ ಹೋಗೋಕ್ಕೆ ಮುಂಚೆ ಕಾನ್ಫಿಡೆನ್ಸು ಮತ್ತು ಕ್ಲಿಯರ್ ಗೋಲು ತುಂಬ ಇಂಪಾರ್ಟೆಂಟ್. ಜಪಾನಲ್ಲಿ ಯಾವುದು ಬೆಸ್ಟ್ ಕೋರ್ಸಸ್ಸು ಅಂದರೆ ಇಲ್ಲಿ ಜಪಾನಲ್ಲಿ ರೋಬೋಟಿಕ್ಸು, AML, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಸೆಮಿ ಕಂಡಕ್ಟರ್ಸ್, MBA, ಬಯೋಟೆಕ್ನಾಲಜಿ. ಸೊ ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಜಪಾನಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ. ಸೊ ಏನಾದರೂ ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ಬೋದಾ ಜಪಾನಲ್ಲಿ ಅಂದರೆ, ಸೊ ನೀವು ಮಾಡ್ಬೋದು. ಯುವರ್ ಎಲಿಜಿಬಲ್ಲು. ರೆಸ್ಟೋರೆಂಟ್ಸು, ಸ್ಟೋರ್ಸು, ಡೆಲಿವರಿ, ಲ್ಯಾಬ್ ಅಸಿಸ್ಟೆಂಟು, ಅವರೇಜ್ 50,000ರಿಂದ 1,00,000 ತನಕ ನೀವು ಪಾರ್ಟ್ ಟೈಮ್ ಮಾಡಿ ಬೇಕಾದರೆ ಸಂಪಾದನೆ ಮಾಡ್ಬೋದು. ಸೊ ನೀವು ಯಾವುದೇ ಅಬ್ರಾಡ್ ಕಂಟ್ರಿಗೆ ಹೋದರೂ ಇದೇ ಥರ ಕೆಲಸಗಳು ಸಿಗುತ್ತೆ. ಸೊ ನೀವು ಮಾಡ್ಬೋದು ಜಪಾನಲ್ಲೂ, ಏನು ತೊಂದರೆ ಇಲ್ಲ. ಯಾವ ಥರ ಇರುತ್ತೆ ಜಪಾನಲ್ಲಿ ಲೈಫ್ ಸ್ಟೈಲು, ಲೈಫ್ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಸೇಫ್ಟಿಗೆ ತೊಂದರೆ ಇಲ್ಲ, ಟೆಕ್ನಾಲಜಿ, ಕ್ಲೀನ್ ಎನ್ವಿರಾನ್ಮೆಂಟು, ಹೈ ಸ್ಯಾಲ್ರಿ ಜಾಬ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇರುತ್ತೆ. ಚಾಲೆಂಜಸ್ ಏನಾದರೂ ಇದೆಯಾ ಜಪಾನಲ್ಲಿ ಅಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ತುಂಬ ಜನ ಜಪಾನೀಸೇ ಮಾತಾಡ್ತಾರೆ, ಎಕ್ಸ್ಪೆನ್ಸಿವ್ ಇರುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ, ನೀವು ಆ ಕಲ್ಚರ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೆಲೆಕ್ಷನ್ ಆಗಬೇಕು ಅಂದರೆ ಏನು ಟಿಪ್ಸ್ ಅಂದರೆ, ಫಸ್ಟು ಸ್ಟ್ರಾಂಗ್ COPನ ಪ್ರಿಪೇರ್ ಮಾಡ್ಕೊಳ್ಳಿ. ನೀವೇನಾದರೂ ರಿಸರ್ಚ್ಗೆ ಹೋಗ್ತೀರಿ ಅಂದರೆ ಒಳ್ಳೆ ಪ್ರೊಫೆಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಪಾನೀಸ್ ಬೇಸಿಕ್ಸ್ ಆದರೂ ಕಲ್ತ್ಕೊಳ್ಳಿ. ಗುಡ್ ಕಮ್ಯುನಿಕೇಷನ್, ಇಂಗ್ಲೀಷು ಚೆನ್ನಾಗಿರಬೇಕು ನಿಮ್ಮ ಕಮ್ಯುನಿಕೇಷನ್ನು. ರಿಸರ್ಚ್ ಪ್ರಾಜೆಕ್ಟು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ನೀವೇನಾದರೂ ಮಾಸ್ಟರ್ಸ್ಗೆ ಹೋಗ್ತಿದ್ದೀರಿ ಅಂದರೆ ನೀವೇನು ಪ್ರಾಜೆಕ್ಟ್ ಮಾಡಿದ್ದೀರಿ, ಎಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೀನ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ, ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಏನು ಕಾಮನ್ ಮಿಸ್ಟೇಕ್ ಮಾಡ್ತಾರೆ ಅಂದರೆ, ನೀವು ಸುಮ್ಮನೆ ಸ್ಟೂಡೆಂಟ್ಸು ಏನೇನು ಕಾಮನ್ ಮಿಸ್ಟೇಕ್ ಮಾಡ್ತಾರೆ ಅಂದರೆ ರ್ಯಾಂಡಮ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡೋದು, ಸುಮ್ಮನೆ ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು SOP ಪ್ರಿಪೇರ್ ಮಾಡೋದು, ಇಂಟರ್ವ್ಯೂಗೆ ಪ್ರಿಪರೇಷನ್ ಇಲ್ದಿರೇ ಹೋಗೋದು, ಫೇಕ್ ಸರ್ಟಿಫಿಕೇಟ್ಸ್ ಹಾಕೋದು, ಲೇಟಾಗಿ ಅಪ್ಲಿಕೇಶನ್ ಹಾಕೋದು, ಪ್ರೊಫೆಸರ್ನೇ ನೀವು ಐಡೆಂಟಿಫೈ ಮಾಡ್ದೇ ಯೂನಿವರ್ಸಿಟಿನ ಸುಮ್ಮನೆ ಅಪ್ಲೈ ಮಾಡೋದು, ಇದೆಲ್ಲ ತುಂಬ ಮಿಸ್ಟೇಕ್ಸು. ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಇಂಡಿಯಾ ಸ್ಟೂಡೆಂಟ್ಸ್ಗೆ ಚಾನ್ಸ್ ಹೇಗಿದೆ ಅಂದರೆ, ಕಾಂಪಿಟೇಷನ್ ಅಂತೂ ಖಂಡಿತ ಇದೆ. ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಂಡಿಯಾದವರೆಲ್ಲ ತುಂಬ ಟ್ರೈ ಮಾಡ್ತಿರ್ತಾರೆ. ಆದರೆ ನಿಮಗೆ ಇಂಡಿಯನ್ ಸ್ಟೂಡೆಂಟ್ಗೆ ಅಲ್ಲಿ ಗುಡ್ ರೆಪ್ಯುಟೇಷನ್ ಇದೆ. ಸೊ ಇಂಜಿನಿಯರಿಂಗು, ರಿಸರ್ಚು, ಟೆಕ್ನಾಲಜಿಗೆ ನಿಮ್ದೇನಾದರೂ ಸ್ಟ್ರಾಂಗ್ ಪ್ರೊಫೈಲ್ ಇದ್ದರೆ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಫೈನಲಾಗಿ ಏನು ಕನ್ಕ್ಲೂಷನ್ ಹೇಳ್ಬೋದು ಅಂದರೆ, ಒಂದು ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ ಲೈಫ್ ಚೇಂಜ್ ಮಾಡೋ ಸ್ಕಾಲರ್ಶಿಪ್ಗಳಲ್ಲಿ ನೆಕ್ಸ್ಟ್ ಒಂದು. ಸೊ ನಿಮಗೆ ಜಪಾನಲ್ಲಿ ಸ್ಟಡಿ ಮಾಡಬೇಕು, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಬೇಕು, ರಿಸರ್ಚ್ ಇಂಟ್ರೆಸ್ಟ್ ಇದೆ, ಹೈಯರ್ ಸ್ಯಾಲ್ರಿ ಕೆರಿಯರ್ ಬೇಕು ಅಂದರೆ ಡೆಫಿನೆಟ್ಲಿ ಮೆಕ್ಸ್ ಸ್ಕಾಲರ್ಶಿಪ್ ಟ್ರೈ ಮಾಡಿ. ಕನ್ಸಿಸ್ಟೆನ್ಸಿ, ಪ್ರಾಪರ್ ಪ್ರಿಪ್ರೇಷನ್, ಸ್ಟ್ರಾಂಗ್ SOP ಇದ್ದರೆ ಸೆಲೆಕ್ಷನ್ ಇಂಪಾಸಿಬಲ್ ಅಲ್ವೇ ಅಲ್ಲ. ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಇನ್ನಷ್ಟು ಸ್ಕಾಲರ್ಶಿಪ್, ಇಂಜಿನಿಯರಿಂಗ್, ಅಬ್ರಾಡ್ ಸ್ಟಡೀಸ್ಗಾಗಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.